ಸೊ ನಮಸ್ಕಾರಗಳು ಎಲ್ರಿಗೂ. ವೆಲ್ಕಮ್ ಟು ಅನ್ವಿಲ್ಡ್ ರಾಜ್ಕುಮಾರ್. ಸೊ ಇವತ್ತಿನ ಒಂದು ಯೂಟ್ಯೂಬ್ ಇದರಲ್ಲಿ ನಾವು ಏನು ನೋಡ್ತಿದ್ವಿ ಅಂದರೆ ಜಸ್ಟ್ ಒಂದು ಕ್ವಶನ್ನ ನಾವು ಡಿಸ್ಕಸ್ ಮಾಡ್ತಿದ್ವಿ. ಸೊ ಇದು ನಿಮ್ಮ ನ್ಯೂಮರಿಕಲ್ಗಳಿಗೆ ಹೆಚ್ಚಾಗಿ ಕೇಳ್ತಿರ್ತಕ್ಕಂಥ ಒಂದು ಕ್ವಶನ್ಗಳು. ಸೊ ಮೊದಲನೇ ಕ್ವಶನ್ ಏನಂದರೆ ಪಾಯಿಂಟ್ ಚಾರ್ಜ್ 20 ಮೈಕ್ರೋಕೂಲಮ್. ಪಾಯಿಂಟ್ ಚಾರ್ಜ್ 20 ಮೈಕ್ರೋಕೂಲಮ್ is situated at a point O. A and B are the point 0.05 meter and 0.15 meter away from the charge. The potential at A and B we have to find, and next is also we have to find the work done in order to move from B to A. Okay, see ಇದು ಏನು ಮಾಡಬೇಕು ಅಂದರೆ ಎರಡು ಪಾಯಿಂಟ್ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದಿಸ್ ಕ್ವಶನ್ ಯು ಕ್ಯಾನ್ ಸಿ ದಟ್ ಪೊಟೆನ್ಷಿಯಲ್ ಅಲ್ಲಿ ಪಾಯಿಂಟ್ ಚಾರ್ಜ್ ವ್ಯಾಲ್ಯೂ ಕೊಟ್ಟಿದ್ದಾರೆ. Q1 ವ್ಯಾಲ್ಯೂ ಕೊಟ್ಟಿದ್ದಾರೆ. Q1 is equal to what? 20 ಮೈಕ್ರೋಕೂಲಮ್, ರೈಟ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಡಿಸ್ಟೆನ್ಸು R1ನ ನಾವು 0.05 ಮೀಟರ್ ಅಂತ ತಗೊಬೋದು, R2ನ ನಾವು 0.15 ಮೀಟರ್ ಅಂತ ತಗೊಬೋದು, ರೈಟ್. ಓಕೆ, ಇವಾಗ ನಾವು ಪೊಟೆನ್ಷಿಯಲ್ ಎ ಮತ್ತು ಪೊಟೆನ್ಷಿಯಲ್ ಬಿನ ಕಂಡುಹಿಡಬೇಕು. ಅಂದರೆ ಇವಾಗ ಸಮಥಿಂಗ್ ಒಂದು ಪಾಯಿಂಟ್ ಚಾರ್ಜ್ ಇಲ್ಲಿದೆ. ಸೊ ಪೊಟೆನ್ಷಿಯಲ್ ಅಟ್ ಎ, ಅಟ್ ದಿಸ್ ಪಾಯಿಂಟ್ ಯು ಹ್ಯಾವ್ ಟು ಫೈಂಡ್ ದಿ ಪೊಟೆನ್ಷಿಯಲ್, ಆ್ಯಂಡ್ ಅಟ್ ದಿಸ್ ಪಾಯಿಂಟ್ ಬಿ ಅಂತ ತಗೊಂಡ್ರೆ ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ. ಅಂದರೆ ಎರಡೂ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್. ನೋಡಿ, ಎ ಇಂದ ಇದಕ್ಕೆ ಎಷ್ಟಿದೆ? 0.05 ಮೀಟರ್ ಡಿಸ್ಟೆನ್ಸ್ ಇದೆ. ಹಾಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಸರ್? ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ 0.15 ಮೀಟರ್ ಸರ್, 0.15 ಮೀಟರ್. ಸೊ ನಾವು ವಿ ಹ್ಯಾವ್ ಟು ಫೈಂಡ್ ವಾಟ್? ಪೊಟೆನ್ಷಿಯಲ್ ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಆಸ್ ವೆಲ್ as ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಓಕೆ, ಅದಾದಮೇಲೆ ನಾವು ವರ್ಕ್ ಡನ್ ಫೈಂಡ್ ಮಾಡಬೇಕು. ನಾವು ಫಸ್ಟಿಗೆ ಮೊದಲನೇ ಪಾರ್ಟ್ ಕ್ವಶನ್ನ ನಾವು ನೋಡಿ ಓದೋಣ. ಓಕೆ, ಸೊ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಏನು? V is equal to what? V is equal to 1/4 pi epsilon naught Q by R, ರೈಟ್. ವಿ ಎ ಅಂತ ತಗೊಳ್ಳೋಣ ಇದನ್ನು. ಸೊ ಪೊಟೆನ್ಷಿಯಲ್ ಅಟ್ ಎ ಇಸ್ ಈಕ್ವಲ್ ಟು 9 × 10⁻⁹. ಪೊಟೆನ್ಷಿಯಲ್ ಫಾರ್ಮುಲಾ ಏನು? ಎನರ್ಜಿ ವ್ಯಾಲ್ಯೂ 9 × 10⁻⁹. ಅದಾದಮೇಲೆ ಕ್ಯೂ ಅಂದರೆ ಏನು? 20 ಕೂಲಮ್, ಸೊ 20 ಮೈಕ್ರೋಕೂಲಮ್. ಸೊ 20 ಮೈಕ್ರೋಕೂಲಮ್ನ 20 × 10⁻⁻6 ಅಂತ ತಗೊತೀರಾ, ರೈಟ್. 20 × 10⁻⁻6 ಅಂತ ತಗೊತೀರಾ ಬೈ ಆರ್. ಆರ್ ವ್ಯಾಲ್ಯೂ ಏನಿದೆ? ಇದು 0.05. ಸೊ ನಾವು ಇವಾಗ ಏನು ಮಾಡ್ತೇವೆ ನೋಡಿ, 9 × 20 × 10⁻⁹ -6 ಬೈ 0.05. ಸೊ 9 × 20 is nothing but 180 × 10⁻⁹ -6 is equal to 3 by 5 × 10⁻⁻3 -2 ಅಂತ ಹಾಕೊಬೋದು. ಓಕೆ, ಪವರ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇದೆಲ್ಲ ನಾನು ಫಸ್ಟ್ ಇಯರಲ್ಲಿ ಕಲ್ತಿದ್ದೀರಾ. ಸೊ 5 ಮತ್ತು 180 ಅಂದರೆ ಯು ವಿಲ್ ಗೆಟ್ 3.14 ಅಥವಾ ಎಷ್ಟು ಬರುತ್ತೆ? 34,000 36,000 ಸಮಥಿಂಗ್ ಏನೋ ಬರುತ್ತಪ್ಪ. ಓಕೆ, 3.6 ಸಮಥಿಂಗ್ ಏನೋ ಬರುತ್ತೆ. 3.6 × 10⁻⁵ ಇಟ್ಸ್ ನಥಿಂಗ್ ಬಟ್ 36 × 10⁻⁵. ಸೊ ನಿಮಗೆ ವ್ಯಾಲ್ಯೂಗಳು ಇಷ್ಟು ಬರುತ್ತೆ. ಓಕೆ, ದಿಸ್ ಇಸ್ ವಾಟ್ ದಿ ವ್ಯಾಲ್ಯೂ ಈಸ್. ಇದು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ, ಇದು ನಿಮ್ಗೆ ವ್ಯಾಲ್ಯೂ ಬರುತ್ತೆ ರೀ. ಓಕೆ, ನಿಮ್ಗೆ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಇದು ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಎ ಅಲ್ಲ. ನಾವು ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಬಿ ಕಂಡಿದ್ದೀವಿ. ವಿ ಬಿ ಇಸ್ ಈಕ್ವಲ್ ಟು ವಾಟ್? 1/4 pi epsilon naught Q by R ಮಾಡ್ತೀರಾ. ಸೊ 1/4 pi epsilon naught ವ್ಯಾಲ್ಯೂ 9 × 10⁻⁹ ಇಂಟು Q ವ್ಯಾಲ್ಯೂ ಏನು ಸರ್? Q ವ್ಯಾಲ್ಯೂ 20. ಸೊ 20 × 10⁻⁻6 ಮಾಡ್ತೀರಾ. ಅದಾದಮೇಲೆ ಆರ್ ವ್ಯಾಲ್ಯೂ 0.15 ಮೀಟರ್ ರೀ. ಸೊ ಇದಿಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಬರ್ತಿರ್ತಕ್ಕಂಥ ವಿ ಬಿ ವ್ಯಾಲ್ಯೂ ಬರುತ್ತೆ. ಓಕೆ, ನಾನು ಬರೀ ಟೆಕ್ನಿಕ್ ಹೇಳ್ಕೊಡ್ತೀನಿ, ಈಗ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ವಿ ಬಿ ಬರುತ್ತೆ. ಸೊ ಟೋಟಲ್ ನೆಟ್ ಕಂಡಿಡ್ರಿ. ಯಾಕಂದರೆ ನಮಗೆ ಕೇಳ್ತಿರ್ತಕ್ಕಂಥದ್ದು ಏನು ಅಂದರೆ ಹೌ ಮಚ್ ವರ್ಕ್ ಡನ್ ಇಸ್ ರಿಕ್ವೈರ್ ಟು ಮೂವ್ ಫ್ರಮ್ ಬಿ ಟು ಎ ಇಂದ ಎಷ್ಟು ವರ್ಕ್ ಡನ್ನು ಅಂತ. ಸೊ ಅದಕ್ಕೆ ನೀವೇನು ಮಾಡ್ತೀರಾ? ಯು ಆ್ಯಡ್ ವಿ ಎ ಪ್ಲಸ್ ವಿ ಬಿ. ಓಕೆ, ಸೊ ವಿ ನೆಟ್ನ ಕಂಡಿರಿ. ಸೊ ವಿ ನೆಟ್ ಅಂದರೆ ವಿ ಎ ಮತ್ತು ವಿ ಬಿ ಇವೆರಡೂ ಆ್ಯಡ್ ಮಾಡಿ, ವಿ ಎ ಪ್ಲಸ್ ವಿ ಬಿ ಮಾಡಿ, ಯು ವಿಲ್ ಗೆಟ್ ವಿ ನೆಟ್, ರೈಟ್. ಇದು ಮಾಡಾದ್ಮೇಲೆ ವಿನೋ ನೋಡಿ, ಪೊಟೆನ್ಷಿಯಲ್ ಎನರ್ಜಿ ಚಾಪ್ಟರ್ ಕರೆಕ್ಟಾಗಿ ಓದ್ಕೊಂಡಿದ್ರೆ ವಿ ನೋ ದಟ್ ವರ್ಕ್ ಡನ್ ಇಸ್ ಜಸ್ಟ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಬೈ ಪರ್ ಯೂನಿಟ್ ಚಾರ್ಜ್, ರೈಟ್. ಸೊ ಪೊಟೆನ್ಷಿಯಲ್ ಅಂದರೆ ವಿ ನೆಟ್ ಬೈ ಚಾರ್ಜ್ ಏನು 1.6 × 10⁻⁻19 ಕೂಲಮ್ ಬರುತ್ತೆ. ಆವಾಗ ನಿಮ್ಮ ಆನ್ಸರ್ ಬರುತ್ತೆ. ಆ್ಯಂಡ್ ಈ ಆನ್ಸರ್ ಜೋಲ್ಸ್ನಲ್ಲಿ ಇರಬೇಕು. ಓಕೆ, ಸೊ ಈ ಆನ್ಸರ್ ಏನು ಬರುತ್ತೆ ಮತ್ತು ಈ ಆನ್ಸರ್ ಏನು ಬರುತ್ತೆ ಅದನ್ನು ಕಮೆಂಟ್ನಲ್ಲಿ ತಿಳಿಸ್ಲಿ. ಇದು ನೋಡಿ, ಈ ರೀತಿಯಾಗಿರ್ತಕ್ಕಂಥ ಮಾಡೆಲ್ಗಳು ನಿಮ್ಮ ಚಾಪ್ಟರ್ 2 ಮೇಲೆ ಬರ್ತಿರ್ತಕ್ಕಂಥದ್ದು. ಇನ್ನು ಮುಂದೆ ಎಷ್ಟೊಂದು ಕ್ವಶನ್ಗಳು ಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.